ಯಾವಾಗಲೂ ಬರೀ ಅದೃಷ್ಟ, ಶ್ರೀಮಂತಿಕೆ, ಕೋಟ್ಯಾಧೀಶ್ವರ, ಕೋಟ್ಯಾಧಿಪತಿ ಇಂಥ ವಿಚಾರಗಳನ್ನೇ ಕೇಳಿ ಕೇಳಿ ಜನರಿಗೆ ಬೇಜಾರಾಗಿರ್ಬೋದು. ಆದರೆ ಹೆಚ್ಚಿನ ಜನರಿಗೆ ಯಾವ ವಿಷಯ ತಿಳಿಯಲು ಹೆಚ್ಚು ಆಸಕ್ತಿ ಇದೆ ಎಂಬುದು ಅದರಂತೆ ನಾವು ಆ ವಿಷಯವನ್ನು ಹೇಳ್ತಾ ಹೋಗ್ತೇವೆ. ತಮ್ಮ ಜೀವನದಲ್ಲಿ ಕೆಟ್ಟದ್ದಾಗಬಾರ್ದು ಅಂತ ಪ್ರತಿಯೊಬ್ಬರೂ ಬಯಸ್ತಾರೆ. ಕೆಟ್ಟದ್ದೇನಾದರೂ ಆಗುತ್ತಾ ಏನೋ ಎಂಬ ಬಂದರೆ ಅವರಿಗೆ ಅದು ಬೇಜಾರಾಗುತ್ತೆ. ಆದ್ದರಿಂದ ನಾವು ಇದುವರೆಗೂ ಹೆಚ್ಚಾಗಿ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಒಳ್ಳೆಯದಾಗುವಂತಹ ವಿಷಯಗಳನ್ನು ಹೇಳ್ತಾ ಬಂದಿದ್ದೇವೆ. ಅದೇ ರೀತಿ ಅದರ ನಡುವೆ ಕೆಲವು ದೋಷಕರ ಫಲದ ಚಿಹ್ನೆಗಳ ಬಗ್ಗೆಯೂ ಹೇಳಿದ್ದೇವೆ. ಅಂದರೆ ಜನಗಳಿಗೆ ತಾನು ಹಣ ಮಾಡಬಹುದೇ, ಶ್ರೀಮಂತರಾಗಬಹುದೇ, ಸುಖವಾದ ಜೀವನ ನಡೆಸಬಹುದೇ, ಜೀವನ ಹೇಗಿರುತ್ತದೆ, ಜೀವನ ಮುಂದಕ್ಕೆ ಚೆನ್ನಾಗಿರುತ್ತದೆಯೇ ಎಂಬ ಪ್ರಶ್ನೆಯೇ ಇಷ್ಟವಾಗುತ್ತದೆ. ಆದ್ದರಿಂದ ನಾವು ಅಂಥ ವಿಷಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಹೇಳ್ತಾ ಇದ್ದೇವೆ. ಅದರ ಜೊತೆಯಲ್ಲೇ ನಾವು ಕೆಲವು ವಿಚಾರಗಳನ್ನು ಹೇಳ್ತಾ ಬಂದಿದ್ದೇವೆ. ಅದು ದೋಷ ಫಲಗಳು. ಹೀಗೆ ನೋಡಿ, ನಾನು ಇಲ್ಲಿ ಒಂದು ವಿಷಯ ಹೇಳ್ತೇನೆ ನೋಡಿ. ಹೀಗೆ ಈ ಬೆರಳಲ್ಲಿ ಹೀಗೆ ಒಂದು ಚಿಹ್ನೆ ಇದೆ ಅಂತ, ಗೆರೆ, ಇದರ ನಡುವೆ ಹೀಗೆ ಒಂದು ಚಿಹ್ನೆ, ಹೀಗೆ ಏನಾದರೂ ಒಂದು ಚಿಹ್ನೆ ಇದ್ದರೆ ಆ ವ್ಯಕ್ತಿಯ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಬಹಳ ಕಷ್ಟ ನಷ್ಟಗಳು ಅನುಭವಿಸುವಂಥ ದಾಂಪತ್ಯ ಜೀವನದ ಸಮಸ್ಯೆಗಳು ಎದುರಾಗುತ್ತೆ. ಕೆಲವು ಒಂದೇ ಮನೆಯಲ್ಲಿದ್ದರೂ ಸಹ ಅವರು ಬೇರೆ ಬೇರೆ, ಅವರಲ್ಲಿ ಪತಿಪತ್ನಿಯರೆಂಬ ಒಂದು ಅನಿಸಿಕೆ ಇಲ್ಲದಂತಹ ಜೀವನ ಮಾಡುತ್ತಾರೆ. ಯಾಕಂದರೆ ಅವರಲ್ಲಿ ಆ ಒಂದು ವಿರೋಧಾಭಾಸವನ್ನು ನಾವು ನೋಡಬಹುದು. ಕೆಲವರು ಇಂಥವರಿದ್ದಾರೆ, ಪತಿಪತ್ನಿಯರೇ ಬೇರೆಯಾಗಿ ವಾಸಿಸುವಂತಹ ಚಿಹ್ನೆಗಳನ್ನು, ಸೂಚನೆಯನ್ನು ನಾವು ನೋಡ್ಬೋದು. ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಾಗ ಹಸ್ತರೇಖಾ ಸಾಮುದ್ರಿಕೆಯಲ್ಲಿ ಬರೀ ಶ್ರೀಮಂತಿಗೆ ಮತ್ತು ಹಣ ಮಾಡುವುದರ ಬಗ್ಗೆ ಮಾತ್ರ ಅಲ್ಲ, ಕೆಟ್ಟದಾದಂತಹ ಹಲವು ವಿಷಯಗಳು ಇದೆ ಎಂಬುದನ್ನು ತಿಳಿಬೋದು. ಈಗ ನಾವು ನೋಡಿ, ಹಲವು ವಿಚಾರಗಳಲ್ಲಿ ನಮ್ಮ ಈ ಜ್ಞಾನರೇಖೆ ಇದೆಯಲ್ಲ, ತುಂಬ ಮಹತ್ವದ ಕೆಲಸ. ಅದನ್ನು ನೋಡಿಕೊಂಡ್ರೆ ಸಾಕು, ನಿಮ್ಮ ಜೀವನ ಹೇಗಿರುತ್ತದೆ, ನಿಮ್ಮ ಜೀವನದ ಏನು ನಡೆಯುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳಬಹುದು. ಅಂಥ ವಿಚಾರಗಳು ನಮ್ಮ ಜೀವನದಲ್ಲಿ ತುಂಬ ಉಪಯುಕ್ತವಾದಂತಹ ರೀತಿಯಲ್ಲಿದೆ. ಅಂಥ ವಿಚಾರಗಳನ್ನು ನಾನು ಇವತ್ತು ತಿಳಿಸ್ಕೊಡ್ಬೇಕಂತಿದ್ದೇನೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ಇವತ್ತು BM ಪಿಚಾರಲಜಿ ರಿಸರ್ಚ್ ಸೆಂಟರ್ನವರು ಸಂಶೋಧನೆ ಮಾಡಿ ಅದರ ಬಗ್ಗೆ ಕಂಡುಕೊಂಡಿರುವಂಥ ವಿಚಾರಗಳಲ್ಲಿ ಜ್ಞಾನರೇಖೆಯ ಬಗ್ಗೆ ಒಂದು ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಿದ್ದೇನೆ. ಅಂದರೆ ಜ್ಞಾನರೇಖೆ ನಿಮಗೆ ಗೊತ್ತು, ನಮ್ಮ ಜ್ಞಾನವನ್ನು, ನಮ್ಮ ತಿಳುವಳಿಕೆಯನ್ನು, ನಮ್ಮ ಜೀವನದ ಶೈಲಿಯನ್ನು, ನಮ್ಮ ಜೀವನದ ರೀತಿಯನ್ನು, ನಾವು ಯಾವ ರೀತಿಯಲ್ಲಿ ಜೀವನ ಮಾಡುತ್ತೇವೆ, ಯಾವ ರೀತಿಯಲ್ಲಿ ನಮ್ಮ ಜೀವನ ನಡೆಯುತ್ತದೆ, ಹಣ ಮಾಡುವಂಥ ವಿಷಯ ಏನು, ಹಣ ಕಳೆದುಕೊಳ್ಳುವಂಥ ವಿಷಯ ಏನು ಮುಂತಾದ ಎಲ್ಲ ವಿಚಾರಗಳನ್ನು ನಾವು ಈ ರೇಖೆಗಳನ್ನು ನೋಡಿ ತಿಳಿಯಬಹುದು. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರಿಗೆ ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದೆ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರು ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಬೇಕಂದ್ರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನೀವು ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದಂತಹ, ನಿಮ್ಮ ನಿಜವಾದಂತಹ ಜೀವನದ ಹೇಗೆ ನಡೆಯುತ್ತದೆ, ಹೇಗೆ ನಡೆದಿದೆ ಮುಂತಾದ ಎಲ್ಲ ವಿಚಾರಗಳನ್ನು ನಿಮಗೆ ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ. ಅದಕ್ಕಾಗಿ
ನೀವು ಮಾಡಬೇಕಾಗಿದ್ದಿಷ್ಟೇ, ಇದರಲ್ಲಿ ಕೊಟ್ಟಿರುವಂಥ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಈಗ ನೋಡಿ, ನಾನು ನಿಮಗೆ ಹೇಳ್ತಾ ಇದ್ದೇನೆ, ಈಗ ಇದೇ ನೋಡಿ ಜ್ಞಾನರೇಖೆ, ಇದರ ಬಗ್ಗೆ ಎಲ್ಲ ನಾವು ಮೊದಲೇ ಹೇಳಿದ್ದೇವೆ. ಇನ್ನಷ್ಟು ವಿಚಾರಗಳನ್ನು ಇದರ ಬಗ್ಗೆ ಹೇಳೋಣ ಅಂತ. ಇದು ಆಯುಷ ರೇಖೆಯಿಂದ ನೋಡಿ, ಇದು ಆಯುಷ ರೇಖೆ, ಇದೆರಡು ಒಟ್ಟಿಗೆ ಇಲ್ಲಿಂದ ಆರಂಭವಾಗುತ್ತದೆ. ಈಗ ಒಟ್ಟಿಗೆ ಆರಂಭವಾಗುತ್ತದೆ. ಹೀಗೆ ಈ ಜ್ಞಾನರೇಖೆ ಅಥವಾ ವಿದ್ಯಾರೇಖೆ ನಾನು ನೋಡುವಾಗ ನಮಗೆ ಕೆಲವು ಮಹತ್ವದ ವಿಷಯಗಳು ತಿಳಿದು ಬರುತ್ತದೆ. ಯಾಕಂದರೆ ನಿಮ್ಮ ಬದುಕಿನ, ಅಂದರೆ ಪ್ರತಿಯೊಬ್ಬರ ಬದುಕಿನ ಹಲವು ವಿಚಾರಗಳನ್ನು ಈ ರೇಖೆಯಿಂದ ತಿಳಿಯಲು ಸಾಧ್ಯ. ಆಯುಷ ರೇಖೆಯಿಂದ ಹುಟ್ಟಿರುವುದು ಸಾಮಾನ್ಯವಾದಂಥ ಲಕ್ಷಣ. ಈಗ ಇಲ್ಲಿ ಎರಡು ಒಂದೇ ಕಡೆಯಿಂದ ಹುಟ್ಟಿ ಬೆಳೆದಿರುತ್ತದೆ. ಆಯುಷ ರೇಖೆಯಿಂದ ಅದು ಹುಟ್ಟಿ ಬೆಳೆದು ಸಾಮಾನ್ಯ. ಹಾಗೆ ಆ ಎರಡೂ ರೇಖೆಗಳು ಎಲ್ಲಿಯವರೆಗೆ ಒಟ್ಟಾಗಿರುತ್ತದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇದು ಒಟ್ಟಾಗಿದೆ, ಇಲ್ಲಿಂದ ಮುಂದಕ್ಕೆ ಅದು ಬೇರೆಯಾಗಿದೆ. ಈಗ ನೋಡಿ, ಇಲ್ಲಿವರೆಗೂ ಒಟ್ಟಾಗಿದೆ, ಇಲ್ಲಿಂದ ಮುಂದಕ್ಕೆ ಎಲ್ಲಿಯವರೆಗೆ ಒಟ್ಟಿಗೆ ಆಗಿರುತ್ತೋ ಅಲ್ಲಿಯವರೆಗೆ ಆ ವ್ಯಕ್ತಿ ಗುರು ಹಿರಿಯರ ಮಾತಿನಂತೆ ಜೀವನ ನಡೆಸುತ್ತಾರೆ. ಇವರು ಇಲ್ಲಿಯವರೆಗೆ ಜೀವನ ನಡೆಸುತ್ತಾರೆ. ಅಂದರೆ ಅವರು ಈ ರೀತಿ ಇದ್ದಾಗ ಗುರು ಹಿರಿಯರ ಮಾತಿನಂತೆ ಅವರು ಜೀವನವನ್ನು ವ್ಯವಸ್ಥೆ ಮಾಡಿಕೊಂಡು ಮುಂದುವರಿಯುತ್ತಾರೆ. ಅದಕ್ಕಾಗಿ ಇವರ ವಯಸ್ಸನ್ನು ಲೆಕ್ಕ ಹಾಕಿ, ವಯಸ್ಸನ್ನು ಇಲ್ಲಿಂದ ಇಲ್ಲಿಗೆ ಎಷ್ಟು, ಇಲ್ಲಿಂದ ಎಷ್ಟು ಅಂತ ನಾವು ಲೆಕ್ಕ ಹಾಕಬೇಕು. ಹೀಗೆ ಯಾವ ವಯಸ್ಸಿನಲ್ಲಿ ಇವರು 10 ವರ್ಷ, ಇನ್ನು ಕೆಲವರು ಇದು ನೋಡಿ, ಇದು 10 ವರ್ಷದವರೆಗೆ, ಇನ್ನು ಕೆಲವರಿಗೆ 25 ವರ್ಷದವರೆಗೆ, ಹಾಗೆ ಬೇರೆ ಬೇರೆ ವಯಸ್ಸಿನಲ್ಲಿ ಅವರು ಎಲ್ಲಿಯವರೆಗೆ ಬೇರೆಯವರ ಅವಲಂಬಿತರಾಗಿರುತ್ತಾರೆ ಎಂಬುದನ್ನು ನಾವು ತಿಳಿಯಬಹುದು. ಇಂಥ ರೇಖೆ ಇರುವಂಥ ವ್ಯಕ್ತಿಗಳು ಎಲ್ಲಿವರೆಗೆ ಇದು ಎರಡು ಒಟ್ಟಿಗೆ ಇರುತ್ತಾರೋ ಅವರು ಆವರೆಗೆ ಗುರು ಹಿರಿಯರ ಅಥವಾ ಮಾತುಗಳನ್ನು ಕೇಳಿ ಅದರಂತೆ ಜೀವನ ಮಾಡುತ್ತಾರೆ. ಹಾಗೆಯೇ ಅವರು ತಮ್ಮ ಜೀವನವನ್ನು ಆವರೆಗೂ ಮತ್ತೊಬ್ಬರ ಅಧೀನದಲ್ಲಿ, ಮತ್ತೊಬ್ಬರ ಕೆಳಗೆ ಜೀವನವನ್ನು ಮಾಡುತ್ತಾರೆ. ಸ್ವತಂತ್ರವಾಗಿ ಅವರು ಯೋಚನೆ ಮಾಡುವಂತಹ ಶಕ್ತಿ ಇರುವುದಿಲ್ಲ. ಅವರು ಇನ್ನೊಬ್ಬರಿಗೆ ಅವಲಂಬಿತರಾಗಿರುತ್ತಾರೆ ಎಂಬುದು ಅದು. ಎರಡೂ ರೇಖೆಗಳು ಬೇರೆ ಬೇರೆಯಾಗಿ ಬೆಳೆದಿದ್ದರೆ, ಇನ್ನು ಕೆಲವ್ರದ್ದು ನೋಡಿ, ಈ ರೇಖೆ ಹೀಗೆ ಇಲ್ಲಿಂದ ಹುಟ್ಟಿರುತ್ತೆ, ಇದು ಹೀಗೆ ಹುಟ್ಟಿರುತ್ತೆ ನೋಡಿ. ಈ ಜ್ಞಾನರೇಖೆ ಹೀಗೆ ಬೇರೆ ಎರಡು ಕಡೆಯಿಂದ ಎರಡಾಗಿ ಹುಟ್ಟಿದ್ದರೆ ಅವರು ಬಾಲ್ಯದಲ್ಲಿಯೇ ಹಿರಿಯರ ಮಾತು ಕೇಳದೆ ತಾವೇ ಸ್ವಂತವಾಗಿ ಯೋಚಿಸಿ ಜೀವನ ಮಾಡುವ ಬಗ್ಗೆ ನಿರ್ಧರಿಸುತ್ತಾರೆ, ಅದರ ಬಗ್ಗೆ ಪ್ರಯತ್ನಿಸುತ್ತಾರೆ. ಹೃದಯರೇಖೆ ಮತ್ತು ಜ್ಞಾನರೇಖೆ ಇದೀಗ ನಾವು ಇದು ಒಟ್ಟಿಗೆ ಆದರೆ ಅವರು ಗುರು ಹಿರಿಯರ ಮಾತು ಕೇಳ್ಕೊಂಡು ಜೀವನ ಮಾಡ್ತಾರೆ. ಹೀಗಿದ್ದರೆ ಅವರು ಬಾಲ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಸ್ವಂತವಾದ ದುಡಿಮೆಯ ದಾರಿಯನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಜ್ಞಾನರೇಖೆ ಒಂದೇ ಆಗಿದ್ದರೆ, ಈಗ ಈ ಜ್ಞಾನರೇಖೆ ಈ ಹೃದಯ ರೇಖೆ ಈ ರೇಖೆ ಒಂದೇ ಆಗಿದ್ದರೆ, ಈ ರೇಖೆ ಇರೋದೇ ಇಲ್ಲ, ಇದರಲ್ಲೇ ಇರುತ್ತೆ. ಒಂದೇ ಆಗಿದ್ದರೆ ಅವರು ಕೋಪಿಷ್ಠರು, ತುಂಬ ಕೋಪಿಷ್ಠರಾಗಿರುತ್ತಾರೆ. ಅವರು ಸೇಡು ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸುವಂತಹ ವ್ಯಕ್ತಿಯಾಗಿರುತ್ತಾರೆ. ಈ ಜ್ಞಾನರೇಖೆ ಮತ್ತು ಈ ಹೃದಯ ರೇಖೆ, ಈ ಹೃದಯ ರೇಖೆ ಒಂದಾಗಿ ಹೋಗಿದ್ದರೆ ಅವರು ಸೇಡಿನ ವ್ಯಕ್ತಿಗಳಾಗಿರುತ್ತಾರೆ, ಕೋಪಿಷ್ಠರಾಗಿರುತ್ತಾರೆ. ಆದರೆ ಅವರು ಯಾರನ್ನಾದರೂ ಇಷ್ಟಪಟ್ಟು ಸ್ನೇಹಭಾವ ಸಂಬಂಧ ಬೆಳೆಸಿದರೆ ಪ್ರಾಣ ಹೋದರೂ ಕೂಡ ಅವರ ಸಹಾಯಕ್ಕೆ ನಿಲ್ಲುತ್ತಾರೆ. ಅಂತಹ ಒಂದು ಮನಸ್ಸು ಅವರಿಗಿರುವುದರಿಂದ ಇಂತಹ ವ್ಯಕ್ತಿಗಳನ್ನು, ನಾನು ಇದು ಎರಡೂ ಒಂದೇ ಆಗಿರುವಂತಹ ಅಂತಹ ವ್ಯಕ್ತಿಗಳಲ್ಲಿ ನೀವು ಪ್ರೀತಿಯಿಂದ ಏನು ಬೇಕಾದರೂ ಪಡೆಯಲು ಸಾಧ್ಯ. ಅವರನ್ನು ಪ್ರೀತಿಯಿಂದ ಮಾತನಾಡಿ ಪ್ರೀತಿಯಿಂದ ನಡೆಸಿಕೊಂಡರೆ ಅವರು ಜೀವನದಲ್ಲಿ ಏನು ಬೇಕಾದರೂ
ಮಾಡಲು ಸಿದ್ಧರಿರುತ್ತಾರೆ. ಅವರ ಸಹಾಯ ಅಂಥವರಿಗೆ ಸಿಗುತ್ತದೆ. ಈಗ ನೋಡಿ, ಕೆಲವು ಬುಧ ಪರ್ವದವರೆಗೆ ನೋಡಿ, ಇದು ನಮ್ಮ ಜ್ಞಾನರೇಖೆ, ಇದು ಬುಧ ಪರ್ವ, ಇದು ಬುಧ ಪರ್ವ. ಇಲ್ಲಿಯವರೆಗೆ ಬಂದು ಈಗ ನಿಂತು ಹೋಗಿದೆ. ಇಲ್ಲಿಯವರೆಗೆ ಬಂದು ಅವರು ಮೃದು ಮನಸ್ಸಿನ, ಏನನ್ನು ಅರ್ಥ ಮಾಡಿಕೊಳ್ಳುವ ಸಾತ್ವಿಕರೆಂದು ತಿಳಿಯಬೇಕು. ಅವರು ಮೃದು ಮನಸ್ಸು, ಯಾರ ಬಗ್ಗೆಯೂ ಅಪಾರ್ಥವಾಗಿ ಏನನ್ನು ತಿಳಿದುಕೊಳ್ಳುವುದಿಲ್ಲ. ಅವರು ಸಾತ್ವಿಕವಾಗಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡುತ್ತಾರೆ ಎಂಬುದು ಈ ಬುಧ ಪರ್ವದ ಕೆಳಗಿನವರೆಗೆ ಬಂದಿರುವಂತಹ ಜ್ಞಾನರೇಖೆ ಇದ್ದವರು ಅಂತ ನಾವು ತಿಳಿಯಬೇಕು. ಅವರು ಮೃದು ಮನಸ್ಸು, ತುಂಬ ಮೃದುವಾದ ಮನಸ್ಸು, ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ, ಎಲ್ಲವನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡು ಯಾರಿಗೂ ಉಪದ್ರವಿ ಅಲ್ಲದಂತೆ ಜೀವಿಸುವಂತಹ ವ್ಯಕ್ತಿ ಎಂದು ತಿಳಿಯಬಹುದು. ಆ ರೇಖೆ ಯಾವುದೇ ಶಾಖಾ ರೇಖೆಗಳು ಇಲ್ಲದೇ ಇದ್ದರೆ ಅವರ ಉತ್ತಮ ಗುಣದವರೆಂದು ತಿಳಿಯಬಹುದು. ಇದೇ ಯಾವುದೇ ಶಾಖಾರೇಖೆ ಇರಬಾರ್ದು, ಇಲ್ಲಿಂದ ಇಲ್ಲಿವರೆಗೆ ಯಾವುದೇ ಶಾಖಾರೇಖೆ ಇಲ್ಲದೆ ಇವರು ಇದ್ದರೆ, ಅಂದರೆ ಈ ಬುಧ ಪರ್ವದವರೆಗೆ ಮಾತ್ರ ಇರಬೇಕು, ಬುಧ ಪರ್ವದವರೆಗೆ ಮಾತ್ರ ಅದು ಬೆಳೆದಿರಬೇಕು. ಅಂಥ ವ್ಯಕ್ತಿಗಳಿಗೆ ಯಾವುದೇ ಶಾಖೆ ರೇಖೆಗಳು ಇಲ್ಲದೇ ಇರುವಂತಹ ಜ್ಞಾನರೇಖೆ ಇದ್ದವರು ಅವರು ಉತ್ತಮ ಗುಣದವರು, ಅವರಿಗೆ ಉತ್ತಮ ಗುಣವಿರುತ್ತೆ ತಿಳಿಯಬೇಕು. ಬುಧ ಪರ್ವದ ಕೊನೆಯವರೆಗೆ ಜ್ಞಾನರೇಖೆ ಬೆಳೆದಿದ್ದರೆ, ಕೊನೆಯವರೆಗೆ, ಇಲ್ಲಿಯವರೆಗೆ ನೋಡಿ, ಕೊನೆಯವರೆಗೆ, ಇದು ಬುಧರೇಖೆ ಕೊನೆಯವರೆಗೆ ಆ ರೇಖೆ ಬೆಳೆದಿದ್ದರೆ ಅವರು ಜ್ಞಾನರೇಖೆ ಅವರ ವ್ಯಕ್ತಿತ್ವ ಏನಾಗುತ್ತೆ, ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಇಂತಹ ರೇಖೆ ಇದ್ದವರು, ಈ ಕೊನೆಯ ತನಕ ಇದ್ದವರು, ಈ ಜ್ಞಾನರೇಖೆ ಕೊನೆಯ ತನಕ ಇದ್ದವರು, ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗುತ್ತದೆ. ಇನ್ನು ಒಂದು ವೇಳೆ ಇದು ಹೀಗೆ ಚಂದ್ರ ಪರ್ವದ ಕಡೆ ತಿರುಗಿದ್ದರೆ, ಈಗ ಚಂದ್ರ ಪರ್ವ ಜ್ಞಾನರೇಖೆ, ಇವತ್ತು ನಾವು ಜ್ಞಾನರೇಖೆಯ ಬಗ್ಗೆ ಮಾತ್ರ ಹೇಳ್ತಿರೋದು. ಅದು ಚಂದ್ರ ಪರ್ವದ ಕಡೆಗೆ ತಿರುಗಿದ್ದರೆ ಇಳಿದಿದ್ದರೆ ಅವರಿಗೆ ಯಾವುದೇ ವಿಷಯದಲ್ಲೂ ತೃಪ್ತಿ ಇರುವುದಿಲ್ಲ. ಸಾಕಷ್ಟು ದುಡಿಮೆ ಮಾಡಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ, ಹೆಸರು ಪಡೆಯುತ್ತಾರೆ. ಆದರೆ ಅವರಿಗೆ ಅದು ಸಾಲದು, ಇನ್ನೂ ಬೇಕು ಎಂಬ ಒಂದು ಮನಸ್ಥಿತಿ ಇರುತ್ತದೆ. ಅವರಿಗೆ ತೃಪ್ತಿ ಎಂಬುದೇ ಇರುವುದಿಲ್ಲ ಎಂದು ಇನ್ನೂ ಬೇಕು, ಇನ್ನೇನು ಮಾಡಲಿ, ಇನ್ನು ಪಡೆಯೋಕ್ಕೆ ಏನು ಮಾಡ್ತೀರಿ ಎಂದು ಯೋಚಿಸುತ್ತಿರ್ತಾರೆ ಎಂದು ತಿಳಿಯಬಹುದು. ಇವ್ರದ್ದು ತುಂಬ ಚಂಚಲವಾದ ಮನಸ್ಸು, ಏನೋ ಮಾನಸಿಕ ವಿಭ್ರಾಂತಿಗೆ ಒಳಗಾದವರಂತೆ ನಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಜ್ಞಾನರೇಖೆ ಮಂಗಳ ಪರ್ವಕ್ಕೆ ಬಂದು ನಿಂತಿದ್ದರೆ, ಈಗ ನಾವು ಚಂದ್ರ ಪರ್ವ ಆಯಿತು, ಇದು ಮಂಗಳ ಪರ್ವಕ್ಕೆ, ಇಲ್ಲಿ ಮಂಗಳ ಒಂದಿದೆ, ಈ ಮಂಗಳಕ್ಕೆ ಬಂದು ನಿಂತಿದ್ದರೆ, ಅಂದರೆ ಇಲ್ಲಿ ಪೂರ್ತಿ ಕೊನೆ ತನಕ ಹೋಗಲ್ಲ, ಮಂಗಳ ಪರ್ವಕ್ಕೆ ಬಂದು ನಿಂತಿದ್ದರೆ, ಇದು ಮಂಗಳ ಪರ್ವ. ಈ ಮಂಗಳ ಪರ್ವಕ್ಕೆ ಬಂದು ನಿಂತಿದ್ದರೆ ತುಂಬ ಕೋಪದ ಮನಸ್ಸು, ಇವರು ಸಹ ತುಂಬ ಕೋಪಿಷ್ಠರಾಗಿರ್ತಾರೆ. ಇವರಿಗೆ ನಿಯಂತ್ರಣ ಎನ್ನುವುದೇ ಇರುವುದಿಲ್ಲ. ಇವರಿಂದ ಹಲವು ದುರಂತಗಳು ಸಂಭವಿಸುವುದೆಂದು ತಿಳಿಯಬಹುದು. ಇವರ ನಿಯಂತ್ರಣವಿಲ್ಲದ ಜೀವನದಿಂದ ಹಲವು ರೀತಿಯ ಸಮಸ್ಯೆಗಳನ್ನು ಇವರು ಎದುರಿಸುತ್ತಾರೆ. ಅವರಿಗೆ ಅಪಾಯಗಳಾಗುವಂಥ ಸಂಭವ ಇದೆ. ನೇರವಾಗಿ ಎದ್ದು ಕಾಣುವ ಜ್ಞಾನರೇಖೆಗೆ, ಈಗ ಯಾವುದೇ ಇಲ್ಲ, ಎದ್ದು ಕಾಣುವ ಜ್ಞಾನರೇಖೆ ನೇರವಾಗಿರುವಂತಹ ಜ್ಞಾನರೇಖೆ, ಯಾವುದೇ ಇರೋದಿಲ್ಲ ನೋಡಿ. ಹೀಗೆ ಜ್ಞಾನರೇಖೆ, ನೇರವಾಗಿರುವ ಜ್ಞಾನರೇಖೆ
ಜ್ಞಾನವಾದ ಅಂದರೆ ಇವರು ಹೀಗೆ ನೇರವಾಗಿದ್ದು ಎದ್ದು ಕಾಣುವಂಥ ಜ್ಞಾನರೇಖೆಗಳ ಇದ್ದರೆ ಇವರು ಶಾಂತಿ ಪ್ರಿಯರಾಗಿರುತ್ತಾರೆ, ಸಹನಾಶೀಲರಾಗಿರುತ್ತಾರೆ. ಹಾಗೆಯೇ ತುಂಬ ಕ್ರಿಯಾಶೀಲ ವ್ಯಕ್ತಿಯ ಲಕ್ಷಣ ಎಂದು ತಿಳಿಯಬಹುದು. ಅವರು ಯಾವಾಗಲೂ ಮೃದುವಾದ ಸ್ವಭಾವದಿಂದಾಗಿ ಜನರಿಗೆ ಹತ್ತಿರವಾಗುತ್ತಾರೆ. ಹೊಸತನಕ್ಕಾಗಿ ತುಳಿಯುವ ಮನಸ್ಸಿನವರು. ಹೊಸತನಕ್ಕಾಗಿ ಇವರು ತುಳಿಯುತ್ತಿದ್ದಾರೆ, ಇವರ ಮನಸ್ಸು ತುಳಿಯುತ್ತಿರುತ್ತದೆ. ಅಂದರೆ ಹೊಸತನಕ್ಕಾಗಿ ತುಳಿಯೋದು ಅಂದರೆ ಏನಾದರೂ ಹೊಸತನ ಮಾಡ್ಕೋಬೇಕು, ನನ್ನ ಜೀವನಕ್ಕೆ ಏನಾದರೂ ಹೊಸ ರೀತಿಯ ಅನುಭವವನ್ನು ಪಡೆಯಬೇಕೆಂದು ಇವರು ಧೈರ್ಯವಂತರು. ಹೆಚ್ಚು ಹೆಸರು, ಧನ ಎಲ್ಲವನ್ನು ತಮ್ಮದಾಗಿಸಿಕೊಳ್ಳಲಿದೆ. ಅಂದರೆ ಈ ರೇಖೆಗಳಿದ್ದರೆ ಪ್ರತಿಯೊಂದು ಕೆಲಸದಲ್ಲೂ 3 ರೇಖೆಗಳಿದ್ದರೆ ಅವರಿಗೆ 3 ರೇಖೆಗಳು, ಇಲ್ಲಿ ಕೊನೆಯಲ್ಲಿ 3 ರೇಖೆಗಳಿದ್ದರೆ, ಈಗ ಕೊನೆಯಲ್ಲಿ 3 ರೇಖೆಗಳಿದ್ದರೆ ಪ್ರತಿಯೊಂದು ಕೆಲಸದಲ್ಲೂ ಅವರು ತಮ್ಮ ಜಾಣ್ಮೆಯನ್ನು ತೋರಿಸುತ್ತಾರೆ. ಧೈರ್ಯವೂ ಹೆಚ್ಚು, ಹೆಸರು, ಧನ ಎಲ್ಲವೂ ಅವರನ್ನು ಹುಡುಕಿಕೊಂಡು ಬರುತ್ತದೆ. ನಕ್ಷತ್ರ ಇದ್ದರೆ ಒಳ್ಳೆಯದಾದರೂ ತಲೆಗೆ ಸಂಬಂಧಿಸಿದ ರೋಗ ಬರುವ ಸಾಧ್ಯತೆ ಇದೆ. ಅಂದರೆ ಇವರ ಈ ರೇಖೆಯಲ್ಲಿ ಯಾವ ರೀತಿಯಲ್ಲಿ ಜ್ಞಾನ ರೇಖೆಯಲ್ಲಿ ಹೀಗೆ ನಕ್ಷತ್ರ ಚಿಹ್ನೆ ಇದ್ದರೆ, ಇದರ ಎಲ್ಲಾದರೂ ಇರ್ಬೋದು, ನಕ್ಷತ್ರ ಚಿಹ್ನೆ ಇದ್ದರೆ ಇವರಿಗೆ ಒಳ್ಳೆಯದೇ, ದುಡಿಮೆ ಆಗುತ್ತೆ, ಶ್ರೀಮಂತಿಕೆ ಬರುತ್ತೆ, ಪ್ರಸಿದ್ಧರಾಗುತ್ತಾರೆ. ಆದರೆ ಅವರಿಗೆ ತಲೆಗೆ ಸಂಬಂಧಿಸಿದ ರೋಗ ಬರುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿದಿರಬೇಕು. ಕಪ್ಪು ಚುಕ್ಕೆ ಇದ್ದರೆ, ಇನ್ಯಾವುದಾದ್ರು ಕಪ್ಪು ಚುಕ್ಕೆ ಇದ್ದರೆ ಕಪ್ಪು ಚುಕ್ಕೆ ಇದ್ದರೆ ಅಥವಾ ಯಾವುದೇ ಇರುವುದು, ಅಂದರೆ ಚುಕ್ಕೆ ಇದೆ ಅಥವಾ ಅದರಲ್ಲಿ ಯಾವುದಾದ್ರೂ ದೀಪ ಇದ್ದರೆ, ದೀಪ ಅಂತ ನಿಮಗೆ ಗೊತ್ತು, ಹೀಗೆ ಕಾಣುತ್ತೆ ದೀಪ ಹೀಗೆ ದೀಪ ಇದ್ದರೆ ಅವರು ಜೀವನದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಎಂದು ತಿಳಿಯಬೇಕು. ಈ ರೀತಿ ನಮ್ಮ ಜ್ಞಾನರೇಖೆಯ ಬಗ್ಗೆ ತಿಳ್ಕೊಳ್ಳುವಾಗ ನಮಗೆ ಹೆಚ್ಚಿನ ವಿಷಯಗಳು ನಮ್ಮ ಜೀವನದಲ್ಲಿ ಈ ಜ್ಞಾನರೇಖೆಯನ್ನು ನೋಡಿ ಅವರ ಶ್ರೀಮಂತಿಕೆಯನ್ನು ತಿಳಿಬೋದು, ಅವರು ಯಾವ ರೀತಿ ಹಣವಂತರಾಗುತ್ತಾರೆ, ಹಾಗೆ ಯಾವ ರೀತಿಯಲ್ಲಿ ಅವರಿಗೆ ಕಷ್ಟ ನಷ್ಟಗಳು ಉಂಟಾಗಬಹುದು ಎಂಬುದನ್ನು ತಿಳಿಯಬಹುದು. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿರುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಎಲ್ಲ ವೀಡಿಯೋವನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಲವು ಜನರು ತಮ್ಮ ಭವಿಷ್ಯ ತಿಳಿಯುವುದು ಹೇಗೆ ಎಂದು ತಿಳಿಯದೆ ಪೇಚಾಡುತ್ತಿದ್ದಾರೆ. ಅಂಥವರಿಗಾಗಿ ನಿಮಗೆ ನಂಬಿಕೆ ಮತ್ತು ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.